ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಇಲ್ಲಿ ನೋಡಿ, ನಮ್ಮ ಪುಟ್ಟಾಂಜನೇಯ ಎಷ್ಟು ಚೆನ್ನಾಗಿದ್ದಾನೆ. ಇವನು ಪುಟ್ಟಾಂಜನೇಯ, ಇವನು ಯಾವಾಗಲೂ ಮನೇಲಿರ್ತಾನೆ. ಮತ್ತು ನಿಜವಾದ ಆಂಜನೇಯ ನನಗೆ ದರ್ಶನ ಕೊಟ್ಟಿದ್ದಾನೆ. ಆ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬಂಧುಗಳೇ. ಏನಾಯಿತು ಗೊತ್ತಾ, ವಿಡಿಯೋ ಮಾಡಲಿಕ್ಕೆ ಹನುಮಾನ್ ಜಯಂತಿ ಪ್ರಯುಕ್ತ ವಿಡಿಯೋ ಮಾಡೋದಕ್ಕೆ ಹನುಮತ್ ತಾಂಡವ ಸ್ತೋತ್ರವನ್ನು ನಾನು ರೆಕಾರ್ಡ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಏನಾಯಿತು ಅಂದರೆ, ನನಗೆ ಇದು ಎಡಿಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನನಗೆ ಎಡಿಟಿಂಗ್ ಸರಿಯಾಗಿ ಬರೋಲ್ಲ. ಈಗ ಆ್ಯಕ್ಚುಲಿ ನಾನು ಹಾಕಿರೋ ವಿಡಿಯೋಗಳೆಲ್ಲವೂ ಎಡಿಟಿಂಗ್ ವಿತೌಟ್ ಎಡಿಟಿಂಗ್ ನಾನು ಹಾಕಿರೋದು ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ವಿಡಿಯೋ. ಯಾಕೆಂದರೆ ಎಡಿಟಿಂಗ್ ಮಾಡೋಕ್ಕೆ ಐ ಡೋಂಟ್ ನೋ, ಬರೋಲ್ಲ, ಇನ್ನೂ ಸರಿಯಾಗಿ ಬರೋಲ್ಲ ಎಡಿಟಿಂಗು. ಹಾಗಾಗಿ ನಾನು ಎತ್ಕೋತಾನೆ ಫಸ್ಟೇ ನಾನು ಒಂಚೂರು ತಪ್ಪಿಲ್ದಂಗೆ ಹಂಗೆ ವಿಡಿಯೋ ಮಾಡ್ಕೊಂಬಿಟ್ಟು ಹಾಗೆ ಪೋಸ್ಟ್ ಮಾಡಿಬಿಡ್ತಾಯಿದ್ದೀನಿ. ಈ ಥರ ಆಗ್ತಾಯಿದೆ. ಅವತ್ತು ಹನುಮತ್ ದಂಡಕ ಸ್ತೋತ್ರ ಸ್ವಲ್ಪ ಕಷ್ಟ ಆಯಿತು ನನಗೆ. ತುಂಬ ಸಲ ನಾನು ಹೇಳ್ಕೊಂಡೆ ಬಂಧುಗಳೇ, ಹನುಮತ್ ದಂಡಕ ಸ್ತೋತ್ರವನ್ನು, ಹನುಮತ್ ತಾಂಡವ ಸ್ತೋತ್ರವನ್ನು ತುಂಬ 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 ಸಲ ಹೇಳ್ತಾಯಿದ್ದೆ. ಆಮೇಲೆ ಏನಾಯಿತು, ತುಂಬ ಸಲ ಹೇಳಿದೆ. ಇದು ಹಬ್ಬದ ಹಿಂದಿನ ದಿವಸ ಅದ್ರ ಹಿಂದಿನ ದಿವಸ ಹೇಳ್ಕೊಡಿದ್ದು ನಾನು ರೆಕಾರ್ಡ್ ಮಾಡೋದಕ್ಕೆ ಅಂತ. ತುಂಬ ಅಂದ್ಕೊಂಡು ರೆಕಾರ್ಡ್ ಮಾಡಿದೆ. ತುಂಬ ಸಲ ಹೇಳ್ಕೊಳ್ತಾ ಇದ್ದೆ, ಸರಿಯಾಗಿ ಬರ್ತಾನೆ ಇರಲಿಲ್ಲ. ಸರಿ, ಆಮೇಲೆ ಎಷ್ಟೋ ಕಷ್ಟಪಟ್ಟು ರೆಕಾರ್ಡ್ ಮಾಡಿದೆ ನಾನು. ಒಂದು ತುಂಬ ಸತಿ ಹೇಳ್ಕೊಂಡು ಆಮೇಲೆ ರೆಕಾರ್ಡ್ ಮಾಡಿದೆ. ಏನು ಅದರ ಕಾಕತಾಳೀಯ ಅಂತಿರೋನೋ ಗೊತ್ತಿಲ್ಲ. ಭಗವಂತನಿಗೆ, ಆಂಜನೇಯನಿಗೆ ನನ್ನ ಒಂದು ಹಾಡು, ನನ್ನ ಒಂದು ತಾಂಡವ ಸ್ತೋತ್ರ ಇಷ್ಟ ಆಯ್ತು ಅನಿಸುತ್ತೆ. ಅದಕ್ಕೆ ಅವನ ಸ್ವತಃ ತಾನೇ ನನಗೆ ದರ್ಶನ ಕೊಡಲಿಕ್ಕೆ ಬಂದಿದ್ದಾನೆ ಅಂತಲೇ ನನ್ನ ಭಾವನೆ ಬಂಧುಗಳೇ. ನೀವು ಏನು ಅನ್ಕೋತಿರೋ, ಕಾಕತಾಳೀಯ ಅನ್ಕೋತಿರೋ ಏನೋ ಗೊತ್ತಿಲ್ಲ. ಅವತ್ತು ರಾತ್ರಿ ಮಲಗಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಮಾಡಿ ಮೇಲ್ಗಡೆ ಬಾಗಿಲು ತೆಗೆದ ತಕ್ಷಣ ಆಂಜನೇಯನ ದರ್ಶನ. ವಾನರ ಇವರು ಕೋತಿ ಹಿಂಡೆ ಬಂದ್ಬಿಟ್ಟಿತ್ತು. ಒಂದು 5-6 ಕೋತಿಗಳು ಬಂದಿದ್ವು. ತುಂಬ ಖುಷಿಯಾಗೋಯ್ತು ನನಗೆ. ನಿಜವಾಗ್ಲೂ ನಂಗೆ ಏನೇ ಹೇಳಬೇಕು ಯಾವತ್ತೂ ಇಲ್ಲ, ನಮ್ಮ ಈ ಇದಕ್ಕೆ ಯಾವತ್ತೂ ಬರಲ್ಲ. ಅಂಥದ್ರಲ್ಲಿ ಒಂದು ಹಿಂಡು ಕೋತಿಗಳು, ವಾಲಿ, ಅದು ಸುಗ್ರೀವ, ಇದು ಎಲ್ಲರೂ ಬಂದುಬಿಟ್ಟಿದ್ದಾರೆ ಮೇಡಮ್, ಸರ್, ಎಲ್ಲರೂ ಬಂದಿದ್ದಾರೆ ಬಂಧುಗಳೇ. ನಿಜವಾಗ್ಲೂ ಸಂತೋಷ ಆಗೋಯ್ತು ನನಗೆ, ಮನಸ್ಸಿಗೆ ಖುಷಿ ಆಗೋಯ್ತು. ಸರಿ ಆಯಿತು. ಅವತ್ತು ತಿಂಡಿ ಮಾಡ್ಕೊಡೋಕ್ಕೆ ನಮ್ಮ ಯಜಮಾನಿಗೆ ತಿಂಡಿ ಮಾಡಿದೆ. ನಾನು ಚಪಾತಿ ಮಾಡಿದೆ. ಚಪಾತಿಗೆ ತುಪ್ಪ ಹಚ್ಚಿ, ನಮ್ಮ ಮನೆ ಮುಂದೆ ಇಲ್ಲಿ ಇದಿದೆ, ಹೊಂಗೆ ಮರಗಳು ತುಂಬ ಇದೆ. ಆ ಹೊಂಗೆ ಮರದಲ್ಲೆಲ್ಲ ಕೂತ್ಕೊಂಡು, ಹೊಂಗೆ ಮರದಲ್ಲೆಲ್ಲ ಉಯ್ಯಾಲೆ ಆಡಿ, ನಮ್ಮ ಮನೆ ಹತ್ರನೂ ಉಯ್ಯಾಲೆ ಹಾಕಿದ್ವಿ. ಆ ಉಯ್ಯಾಲೆ ಎಲ್ಲ ಆಡಿ ಆ ಹೊಂಗೆ ಮರದ ಹತ್ರ ಕೂತ್ಕೊಂಡು ಅಲ್ಲೆಲ್ಲ ಕಾಯಿಗಳನ್ನ ಕಿತ್ತು ಉರುಳಿಸಿ ಎಲ್ಲ ಮಾಡ್ತಾಯಿದ್ವು. ಸರಿ, ನಾನು ನಮ್ಮ ಯಜಮಾನಿಗೆ ತಿಂಡಿ ಕೊಡೋಕ್ಕೆ ಮುಂಚೆ ಒಂದು ಚಪಾತಿ ಮಾಡಿ ತುಂಬ ಬಿಸಿ ಇತ್ತು. ಬಿಸಿ ಚಪಾತಿ ಕೊಡೋದು ಬೇಡ ಅಂತ ಏನು ಮಾಡಿದೆ, ಹಾಗೆ ಒಂದು 2 ನಿಮಿಷ ಬಿಟ್ಟಿದೆ. ತುಪ್ಪ ಹಚ್ಚಿ ಚಪಾತಿಗೆ ಇಟ್ಟು ಆಮೇಲೆ ತೊಗೊಂಬಂದು ಚಪಾತಿನ ಅರ್ಧ ಕಟ್ ಮಾಡಿ ತೊಗೊಂಬಂದು ಕೊಟ್ಟೆ ವಾನರನಿಗೆ. ತೊಗೊಂಡು ತಿಂತು. ಭಗವಂತ, ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಭಕ್ತವತ್ಸಲ ಆಂಜನೇಯ ನಿನಗೆ ಅರ್ಪಿತವಾಯಿತು ಕಣೋ ಅಂದ್ಕೊಂಡ್ಬಿಟ್ಟೆ ಮೇಡಮ್ ಬಂಧುಗಳೇ. ನಾನು ಅಷ್ಟು ಸಂತೋಷ ಆಗಿತ್ತು ನಂಗೆ ನಿಜವಾಗ್ಲೂ. ತುಂಬ 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 ಮನಸ್ಸು ತೃಪ್ತಿವಾಗೋಯ್ತು ನನಗೆ. ಭಗವಂತ, ನಾನು ಧ್ಯಾನಿಸ್ತಾ ಇದ್ದೆ, ನನ್ನ ಧ್ಯಾನಕ್ಕೆ ನೀನು ಇಷ್ಟಪಟ್ಟು ನೀನು ನನಗೆ ದರ್ಶನ ಕೊಡ್ಲಿಕ್ಕೆ ಬಂದಿದ್ದೀನಪ್ಪ ತಂದೆ ಅಂತ ಅನ್ನೋಷ್ಟು ಒಂದು ಮಮತೆ ತುಂಬಿ ಬಂದ್ಬಿಡ್ತು. ಆ ಭಗವಂತನ ಒಂದು ನೋಡಿ ನಂಗೆ ಅತ್ಯಂತ ಆನಂದ ಆಗೋಯ್ತು ಬಂಧುಗಳೇ, ಖುಷಿಯಾಯಿತು. ಆಮೇಲೆ ನೋಡಿ, ಅದು ಅಷ್ಟೊತ್ತರೆಗೂ ಅಲ್ಲೇ ಇತ್ತು. ಅದು ನನಗೆ ಚಪಾತಿ ಕೊಟ್ಟ ಮೇಲೆ ಚಪಾತಿ ತಿಂದ್ಕೊಂಡು ಒಂದು 10 ನಿಮಿಷ ಅಷ್ಟೇ ನಮ್ಮ ಯಜಮಾನರು ತಿಂಡಿ ತಿಂದ್ಕೊಂಡು ಅವ್ರು ಹೊರಗಡೆ ಹೊರಟರು. ಆಮೇಲೆ ನಾನು ತಿಂಡಿ ತಿಂದ ತಕ್ಷಣ ಆಮೇಲೆ ಒಂದು ಸ್ವಲ್ಪ ಹೊತ್ತು ನೋಡಿದ್ರೆ ಕೋತಿಗಳು ಯಾವುದೂ ಇಲ್ಲ ಬಂಧುಗಳೇ. ನನ್ನ ಹತ್ರ ಆ ಚಪಾತಿ ತಿನ್ನೋದಕ್ಕೆ ಬಂದಿದ್ದ ಭಗವಂತ. ಏನಪ್ಪ ಆಂಜನೇಯ, ಚಪಾತಿ ತಿನ್ನೋಕ್ಕೆ ಬಂದಿದ್ದೀನೋ ನೀನು? ಅಪ್ಪಪ್ಪ, ಸಂತೋಷ ಆಗೋಯ್ತು ಬಂಧುಗಳೇ, ತುಂಬ ಸಂತೋಷ ಆಯಿತು. ನನ್ನ ಮನಸ್ಸು ತುಂಬಿ ಬಂದ್ಬಿಡ್ತು ಬಂಧುಗಳೇ, ಅಷ್ಟು ಖುಷಿಯಾಯಿತು. ಆ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಲೇ ಈ ವಿಡಿಯೋವನ್ನು ಮಾಡಿದೆ. ಇದಕ್ಕೆ ಅಟ್ಯಾಚ್ ಆಗಿ ಅದನ್ನು ನಾನು ಹಾಕ್ತೀನಿ. ಆ ವಿಡಿಯೋ ಮಾಡಿದ್ದೀನಿ, ಅದನ್ನ ಹಾಕ್ಬೋದೋ ಇಲ್ವೋ ಗೊತ್ತಿಲ್ಲ.
ಅದು ಚಪಾತಿ ತಿಂತಾ ಇರೋದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು. ಅದು ಬೆಳಗ್ಗೆ ಎದ್ದ ತಕ್ಷಣ ಬಂದು ಬಾಗಿಲು ತೆಗೆದಾಗ ಕಾಣಿಸ್ತಲ್ಲ ವಾನರಗಳು, ಅವು ಚಿತ್ರಗಳನ್ನ ತೆಗೆದಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ನೋಡಿ. ಅಷ್ಟು ಸಂತೋಷ ಆಯಿತು ಬಂಧುಗಳು, ನಿಜವಾಗ್ಲೂ. ನೀವು ಕಾಕತಾಳೀಯ ಅಂತ ಹೇಳ್ತೀರಾ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಆದರೆ ನನಗೂ ಗೊತ್ತಿಲ್ಲ, ನನಗೆ ಅದು ಏನು ಅಂತ ಗೊತ್ತಿಲ್ಲ. ಅಷ್ಟು ಯಾವತ್ತೂ ಇಲ್ಲದೆ ಇದ್ದು ಅವತ್ತು ಅಷ್ಟೊಂದು ಕೋತಿಗಳು ಬಂತಲ್ಲ, ಅದು ನಂಗೆ ಸಂತೋಷ ಆಗೋಯ್ತು. ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ನಾನು ಯಜಮಾನ್ರ ಹತ್ರ ಅದೇ ಹೇಳಿದೆ ರೀ, ಅದು ಹನುಮತ್ ದಂಡಕ ಹೇಳಿ 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 ಎಷ್ಟು ಸಲ ಹೇಳಿದ್ರು ನನಗೆ ಗೊತ್ತಿಲ್ಲ. ಒಂದು ಪದ ತಪ್ಪಾಗೋದು ಬಂಧುಗಳೇ, ಆ ಒಂದು ಪದನ ಎಡಿಟ್ ಮಾಡೋಕ್ಕೆ ನಂಗೆ ಬರ್ತಾಯಿಲ್ಲ. ಸೊ ಮತ್ತೆ 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 ಅದನ್ನು ನಾನು ಅಭ್ಯಾಸ ಮಾಡಿಕೊಂಡು ಆ ಪದವನ್ನು ಸರಿಯಾಗಿ ಉಚ್ಚಾರಣೆ ಮಾಡಿಕೊಂಡು ಮತ್ತೆ ಇಡೀ ಹಾಡನ್ನು ರೆಕಾರ್ಡ್ ಮಾಡೋದು. ಈ ಥರ ಒಂದು ಸರ್ಕಸ್ ಮಾಡ್ತಾಯಿದ್ದೆ ನಾನು. ಆ ಸರ್ಕಸ್ಸಿಂದ ಭಗವಂತ ಸಂತುಷ್ಟನಾಗಿ ಹೋಗಿದ್ದಾನೆ, ನನಗೆ ದರ್ಶನ ಕೊಡೋಕ್ಕೆ ಬಂದಿದ್ದಾನೆ. ನಿಜವಾಗ್ಲೂ ದರ್ಶನ ಸಿಕ್ತು, ನಂಗೆ ಸಂತೋಷ ಆಯಿತು. ಹಬ್ಬದ ಹಿಂದಿನ ದಿನ, ಹನುಮಾನ್ ಜಯಂತಿಯ ಹಿಂದಿನ ದಿವಸ ನನಗೆ ಒಂದು ದರ್ಶನ ಕೊಟ್ಟಿದ್ದಾನೆ. ಎಂಥ ಪುಣ್ಯವಂತೆ ನಾನು, ನಿಜವಾಗ್ಲೂ ಸಂತೋಷ ಆಯಿತು. ಆ ಸಂತೋಷವನ್ನು ನಿಮ್ಮಲ್ಲಿ ಹಂಚ್ಕೊಡ್ಬೇಕು ಅಂತಲೇ ನಾನು ವಿಡಿಯೋ ಮಾಡಿದೆ. ನನ್ನ ಎಲ್ಲ ವಿಡಿಯೋಗಳನ್ನೂ ನೋಡಿ, ನನ್ನ ಎಲ್ಲ ವಿಡಿಯೋಗಳನ್ನೂ ಅಂಥ ವಿಡಿಯೋ ಎಡಿಟ್ ಮಾಡಿಲ್ಲ ಬಂಧುಗಳೇ. ನಿಜವಾಗ್ಲೂ ಇದುವರೆ ತನಕ ಒಂದು 200-264 ವಿಡಿಯೋಗಳನ್ನ ಹಾಕಿದ್ದೀನಿ. ಒಂದು ವಿಡಿಯೋನೂ ಎಡಿಟ್ ಮಾಡಿಲ್ಲ. ಡೈರೆಕ್ಟ್ ನೋ ಫಿಲ್ಟರ್ ಅಂತಾರಲ್ಲ, ಹಂಗೆ ಆ ಥರ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗಳನ್ನೆಲ್ಲ ನೋಡಿ ಪ್ರೋತ್ಸಾಹ ಕೊಡಿ. ನನ್ನ ವಿಡಿಯೋಗಳನ್ನೆಲ್ಲ ನೋಡ್ತಾ, ಕಮೆಂಟ್ ಮಾಡ್ತಾ, ಶೇರ್ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಚಾನಲ್ಗೆ ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ. ಅಂತ ಈ ವಿಷಯದ ಬಗ್ಗೆ ನಿಮಗೇನು ಅನ್ನಿಸ್ತು ಹೇಳಿ, ದಯವಿಟ್ಟು ಕಮೆಂಟ್ ಮಾಡಿ. ನಿಜ, ನಮ್ಮ ದೇಶನೇ ಅಂಥದ್ದು ಬಂಧುಗಳೇ. ನಾವು ಒಂದು ಕೋತಿಯನ್ನು ಪೂಜಿಸ್ತೀವಿ, ಗೋವನ್ನು ಪೂಜಿಸ್ತೀವಿ, ನಾಯಿನ ಪೂಜಿಸ್ತೀವಿ, ಕಾಲಭೈರವ ಅಂತ ನಾಯಿನ ಹೇಳ್ತೀವಿ ಅಲ್ವಾ? ಹೌದು. ಹಾಗೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು, ಮರಗಳು, ಗಿಡಗಳು, ಪ್ರತಿಯೊಂದನ್ನು, ಭೂಮಿಯನ್ನು, ಮಣ್ಣನ್ನು ಎಲ್ಲದನ್ನು ಪೂಜಿಸುವಂತಹ ಸಂಸ್ಕೃತಿ, ಸಂಪ್ರದಾಯ, ಅಂಥ ಪುಣ್ಯಪ್ರದವಾದ ದೇಶ ನಮ್ಮದು, ಪುಣ್ಯಪ್ರದವಾದ ನಾಡು ನಮ್ಮದು, ಪುಣ್ಯಪ್ರದವಾದ ಭೂಮಿ ನಮ್ಮದು. ಈ ಭೂಮಿಯಲ್ಲಿ ಹುಟ್ಟಿರೋದಕ್ಕೆ ನಾವೇ ಧನ್ಯರು ಅಂತ ಹೇಳ್ತಾ, ನನಗಾದ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮಗೇನು ಅನ್ನಿಸ್ತು ನನಗೆ ಗೊತ್ತಿಲ್ಲ. ನೀವು ಏನು ಬೇಕಾದ್ರೂ ಅಂದ್ಕೋಬೋದು. ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರಲ್ಲ, ಹಾಗೆ ಒಬ್ಬೊಬ್ರದ್ದು ಅಭಿಪ್ರಾಯ ಒಂದೊಂದು ಥರ ಇರುತ್ತಲ್ವ. ಇದು ನನ್ನ ಒಂದು ಅನಿಸಿಕೆ. ನನಗೆ ಅದು ಕಾಕತಾಳೀಯ ಅಂತಿರೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಹಿಂದಿನ ದಿವಸನೇ ನಾನು ಅಷ್ಟು ಹನುಮತ್ ದಂಡಕವನ್ನು ಹೇಳಿದ್ದೆ. ಆ ಭಗವಂತನಿಗೆ ಪ್ರಿಯನಾಗೆ ನಂಗೆ ದರ್ಶನ ಕೊಡ್ಲಿಕ್ಕೆ ಬಂದೇನೋ ಗೊತ್ತಿಲ್ಲ. ನಾನಂತೂ ನನ್ನ ಮನಸ್ಫೂರ್ತಿಯಿಂದ ಭಗವಂತ ಅಂತ ಕೈ ಮುಗಿದೆ ಬಂಧುಗಳೇ. ನಿಜವಾಗ್ಲೂ ಇವಾಗ ಭಗವತ್ ಸ್ವರೂಪಿ ನಿಮ್ಗಳ ಕೈ ಮುಗಿತಾ ಇದ್ದೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನ ನೋಡಿಕೊಂಡು ಕಮೆಂಟ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ. ಈ ಆಂಜನೇಯ ಎಲ್ರಿಗೂ ಒಳ್ಳೇದು ಮಾಡಲಿ, ಭಗವಂತ ಒಳ್ಳೇದು ಮಾಡ್ತಾನೆ, ಎಲ್ರಿಗೂ ಒಳ್ಳೇದು ಮಾಡಲಿ. ಅವನ ದಯೆ ಇದ್ದರೆ ಏನೆಲ್ಲ ನಡೆಯುತ್ತೆ ಬಂಧುಗಳೇ ಅಲ್ವಾ? ಈ ಭಗವಂತನ ದಯೆ ಇದ್ದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಚೇತನ, ಅದನ್ನು ಯಾವ ಹೆಸರಿಂದನಾರು ಕರೀರಿ ಬಂಧುಗಳೇ. ಒಬ್ಬೊಬ್ಬರು ಒಂದೊಂದು ಹೆಸರು ಕರೀತಾರೆ ಅಲ್ವಾ? ಅಲ್ಲಾನೂ ಅವನೇ, ಈಶ್ವರನೂ ಅವನೇ, ಪರಮೇಶ್ವರನೂ ಅವನೇ, ಹನುಮನೂ ಅವನೇ, ಬ್ರಹ್ಮನೂ ಅವನೇ, ಈಶ್ವರನೂ ಅವನೇ, ಎಲ್ಲ ಅವನೇ ಅಲ್ವಾ? ಅಲ್ಲ ಕ್ರಿಶ್ಚಿಯನ್ರು ಕರೀತಾರೆ ಅಲ್ವಾ, ಯೇಸು ಕ್ರಿಸ್ತ ಅಂತ, ಎಲ್ಲ ಅವನೇ. ಒಂದು ನಾಮ ಹಲವು ಅಷ್ಟೇ. ನಮ್ಮ ನಂಬಿಕೆ, ನಮ್ಮ ಸಂಪ್ರದಾಯ, ಬೆಳೆದು ಬಂದ ರೀತಿ ನೀತಿ ಅಷ್ಟೇ ಅದು ಒಂದು ಮ್ಯಾಟ್ರ್ ಆಗುತ್ತೆ ಹೊರತು ಭಗವಂತ ಸರ್ವಶಕ್ತ ಒಬ್ಬನೇ ಅಲ್ವಾ? ಹೆಸರು ನಾನಾ ಇವೆ. ಹಾಗಾಗಿ ನನ್ನ ಈ ಒಂದು ಅನುಭವವನ್ನು ಹಂಚ್ಕೊಳ್ಬೇಕನ್ನಿಸ್ತು. ಅದು ಇವತ್ತು ಹನುಮತ್ ಜಯಂತಿ ನಿನ್ನೆ ದಿನ ಇದಾಗಿದ್ದು. ನಿನ್ನೆ ಹನುಮತ್ ಜಯಂತಿ, ಇವತ್ತು ಹಬ್ಬ, ನಿನ್ನೆ ಹಿಂದಿನ ದಿವಸ ಇದಾಗಿದ್ದು. ನಿನ್ನೆ ದಿನ ಬಂದು ಎಷ್ಟು ಚೆನ್ನಾಗಿ ನನಗೆ ಖುಷಿಯಾಯಿತು. ಅದನ್ನು ನಾನು ಹಂಚ್ಕೊಳ್ಬೇಕಂತ ಈ ವಿಡಿಯೋ ಮಾಡಿದ್ದೀನಿ ಬಂಧುಗಳೇ. ಅನ್ಯಥಾ ಭಾವಿಸಬೇಡಿ. ನಿಮ್ಮ ಅಭಿಪ್ರಾಯ, ನಿಮ್ಮದು ಅಭಿಪ್ರಾಯ ಭೇದ ಸಹಜ ಅಲ್ವಾ? ಥ್ಯಾಂಕ್ ಯು. ಇದುವರ ತನಕ ನನ್ನ ವಿಡಿಯೋಗಳನ್ನ ನೋಡಿದ್ರೆ ಧನ್ಯವಾದಗಳು. ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ನನ್ನನ್ನು ಪ್ರೋತ್ಸಾಹಿಸಬೇಕು ಅಂತ ಕೋರ್ಕೊಳ್ತೀನಿ. ಧನ್ಯವಾದಗಳು. ನಮಸ್ತೆ. ನನಗಂತೂ ನನಗೆ ಆಶೀರ್ವಾದ ಮಾಡೋಕ್ಕೇ ಬಂದಿದ್ದಾನೆ ಹನುಮಂತ ಅಂತ ನನಗನ್ನಿಸ್ತು. ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಜೈ ಜಗತ್.